ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾನು ನಿಮಗೆ ವಾಟರ್ ಆ್ಯಪಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ದೀನಿ. ಇದನ್ನು ನೀವು ಮನೆ ಹತ್ರನೇ ಹಾಕ್ಕೊಂಡ್ರೆ ಗಿಡನ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಯಾವ ಥರ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಈ ವಾಟರ್ ಆ್ಯಪಲ್ ಅನ್ನೋದು ತುಂಬಾ ಹೇರಳವಾಗಿರೋಂಥ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಮನೇಲಿ ನಾವು ಗಿಡ ತಂದು ಹಾಕಿದ್ದು 1-2 ವರ್ಷಕ್ಕೇ ತುಂಬಾ ಹಣ್ಣು ಬಿಡ್ತು. ನೋಡಿ ಎಷ್ಟು ಹಣ್ಣಿದೆ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಮೋರ್ ದ್ಯಾನ್ 20 kg 30 kg ಅಷ್ಟೇ ಇದೆ ಅನಿಸುತ್ತೆ. ಮಳೆಗಾಲದಲ್ಲಿ ಬಿದ್ದಿದ್ದರಿಂದ ತುಂಬ ವಾಟರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಇದ್ರದ್ದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಷ್ಟು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಷ್ಟು ಗಿಡದ ತುಂಬಾ ಇದೆ ವಾಟರ್ ಆ್ಯಪಲ್. ಅಷ್ಟೊಂದು ಈ ಸಲ ನಮಗೆ ತಳಿ ಬಂದಿತ್ತು. ಸೊ ಬನ್ನಿ, ಇವಾಗ ಇದ್ರದ್ದು ನಾನು ಪ್ರಾಪರ್ಟೀಸ್ ಹೇಳ್ತೀನಿ. ಅಂದರೆ ಇದ್ರದ್ದು ಯೂಸಸ್ಸು ಬೆನಿಫಿಟ್ಸ್ ಅಂತಲೇ ಅಂದ್ಕೊಳ್ಳಿ. ಫಸ್ಟ್ ಒನ್ನು ಸ್ಕಿನ್ ಹೆಲ್ತ್ಗೆ ತುಂಬಾ ಉಪಯುಕ್ತವಾಗಿದೆ. ಸೆಕೆಂಡ್ ಒನ್ನು ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತ ಹೇಳಿದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಮತ್ತು ಹೇರಳವಾಗಿ ಫೈಬರ್ ಇರೋದ್ರಿಂದ ನಮಗೆ ಇದು ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ. ಸೆಕೆಂಡ್ ಒನ್ ಇದು ಹಾರ್ಟ್ ಹೆಲ್ತ್ಗೂ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತ ಹೇಳಿದ್ರೆ ಇದರಲ್ಲಿ ಪೊಟ್ಯಾಷಿಯಮ್ ಇದೆ. ಮತ್ತು ಇದು ಪೊಟ್ಯಾಷಿಯಮ್ದು ಏನು ಯೂಸಸ್ಸು, ಬ್ಲಡ್ ಪ್ರೆಷರ್ ಅಥವಾ BP ಕಡಿಮೆ ಮಾಡುತ್ತೆ. ಇದರಲ್ಲಿ ಲೋ ಫ್ಯಾಟ್ ಇದೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಇದರಿಂದ ಏನಾಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ದು ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತ ಹೇಳಿದ್ರೆ ಹಾರ್ಟ್ ಮಸಲ್ಸ್ದು ವರ್ಕ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಇದ್ರದ್ದು ಏನು ಬೆನಿಫಿಟ್ ಅಂತ ಹೇಳಿದ್ರೆ ಇಮ್ಯುನಿಟಿ. ಇದರಲ್ಲಿ ತುಂಬಾ ಹೇರಳವಾಗಿದೆ ಇಮ್ಯುನಿಟಿ. ಅಂದರೆ ಈ ಫ್ರೂಟಲ್ಲಿ ವಾಟರ್ ಆ್ಯಪಲ್ ಅನ್ನೋ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಅಂದರೆ ಅದು ಇಮ್ಯುನ್ಯೂ ಸಿಸ್ಟಮ್ ಬೂಸ್ಟಿಂಗ್ ಅಥವಾ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅದು ಯಾವ ಥರ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಫಂಕ್ಷನ್ ಏನು, ಇಮ್ಯುನಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟು ಮತ್ತೊಂದು ಫಂಕ್ಷನ್ ಏನು ಅಂತ ಹೇಳಿದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಯಾವ ಥರ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಲೋ ಕ್ಯಾಲೋರೀಸ್ ಇದೆ. ನೀವು ಎಷ್ಟಾದರೂ ತಿನ್ಬೋದು, 1-3-4 ತಿಂದ್ರೂ ಇದರಲ್ಲಿ ಕ್ಯಾಲೋರೀಸ್ ಇಲ್ಲ. ಹೈ ಫೈಬರ್ ಇದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲೋ ಕ್ಯಾಲೋರಿ ಹೈ ಫೈಬರ್ ಇದ್ದಾಗ ನಾವು ಇದನ್ನು ಕನ್ಸ್ಯೂಮ್ ಮಾಡಿದಾಗ ನಮಗೆ ಇದು ಫೀಲಿಂಗ್ ಆಫ್ ಫುಲ್ನೆಸ್, ಅಂದರೆ ಹೊಟ್ಟೆ ತುಂಬಿದ ಥರ ನಮಗೆ ಫೀಲ್ ಆಗುತ್ತೆ. ಅದರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರೋಸೆಸ್ ಇದೆ. ಅದು ಯಾವ ಥರ ಅಂತ ನೀವು ಕೇಳ್ಬೋದು. ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರೋಸೆಸ್ ಯಾವ ಥರ ಅಂತ ಹೇಳಿದ್ರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅದು ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಥರ ವರ್ಕ್ ಮಾಡುತ್ತೆ ನಮ್ಮ ಬಾಡೀಲಿ. ನೆಕ್ಸ್ಟು ಇದನ್ನು ಟ್ರೆಡಿಷ್ನಲ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ವಾಟರ್ ಆ್ಯಪಲ್ನ ಇದನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತಿದ್ರು. ಮತ್ತು ಇದು ಕೇರಳದಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತಂತೆ. ಇದರಲ್ಲಿ ವಾಟರ್ ಆ್ಯಪಲ್ಲಿ 2 ಥರ ಕಲರ್ ಇದೆ. ಒಂದು ಫುಲ್ ರೆಡ್ ಇರುತ್ತೆ, ಒಂದು ಗ್ರೀನ್ ಇರುತ್ತೆ. ಸೊ ಟ್ರೆಡಿಷ್ನಲ್ ಅಂದರೆ ಹಿಂದಿನ ಕಾಲದಲ್ಲಿ ಇದನ್ನು ಯಾವುದಕ್ಕಾಗಿ ಬಳಸ್ತಿದ್ರು, ಮೋಸ್ಟ್ ಆಫ್ ದ ಥಿಂಗ್ ಇನ್ ದ ಡೈಜೆಸ್ಟಿವ್ ಇಶ್ಯೂಸ್ ಲೈಕ್ ಫೀವರ್ ಇದ್ದಾಗ ಯೂಸ್ ಮಾಡ್ತಿದ್ರು. ಡೈಜೆಸ್ಟಿವ್ ಇಶ್ಯೂಸ್ ಅಂದರೆ ಡಯೇರಿಯಾ, ಕಾನ್ಸ್ಟಿಪೇಷನ್ನು ಆ ಥರ ಟೈಮಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಸ್ಕಿನ್ ಕಂಡೀಷನ್ಗೂ ಸ್ಕಿನ್ ಏನಾದ್ರು ಡಿಸಾರ್ಡರ್ಸ್ ಇದ್ದರೆ ಅದಕ್ಕೂ ಸಹ ಇದನ್ನು ಯೂಸ್ ಮಾಡ್ತಿದ್ರು ಅಂತ ಗೂಗಲಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಮತ್ತು ಹೇರ್ ಕೇರ್ಗೆ ಇದು ತುಂಬಾ ಉಪಯುಕ್ತವಾಗಿದೆ. ಬನ್ನಿ, ಇವಾಗ ನಾವು ಇದರಲ್ಲಿ ಎಷ್ಟು ಕಂಟೆಂಟ್ ಇದೆ ಅಂತ, ಅಂದರೆ ಈಗ 100 ಗ್ರಾಮ್ಸ್ ವಾಟರ್ ಆ್ಯಪಲ್ ನಾವು ತಿಂದರೆ ಅದರಲ್ಲಿ ಎಷ್ಟು ಕಿಲೋ ಕ್ಯಾಲರೀಸ್ ಇದೆ, ಮತ್ತು ಅದರಲ್ಲಿ ಯಾವ್ಯಾವ ಕಂಟೆಂಟ್ ಇದೆ, ಲೈಕ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸು ಮಿನರಲ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. 100 ಗ್ರಾಮ್ಸ್ ಆಫ್ ವಾಟರ್ ಆ್ಯಪಲಲ್ಲಿ ನಮಗೆ ಸಿಗೋದು ಕ್ಯಾಲೋರೀಸು 93% ಆಫ್ ಕ್ಯಾಲೋರೀಸ್ ಸಿಗುತ್ತೆ. ವಾಟರ್ ಕಂಟೆಂಟೇ 90% ಇದೆ. ಪ್ರೋಟೀನು 1% ಇದೆ. ಕಾರ್ಬೋಹೈಡ್ರೇಟ್ 2% ಇದೆ. ವಿಟಮಿನ್ ಸಿ ನೋಡಿ ಎಷ್ಟಿದೆ ಅಂತ ಹೇಳಿದ್ರೆ 25% ಆಫ್ ವಿಟಮಿನ್ ಸಿ ಇದೆ ಈ ವಾಟರ್ ಆ್ಯಪಲಲ್ಲಿ. ದೆನ್ ವಿಟಮಿನ್ ಎ 5% ಇದೆ. ವಿಟಮಿನ್ B1 ಅಂದರೆ ಥಯಾಮಿನ್ 2% ಇದೆ. ವಿಟಮಿನ್ B3 1% ಇದೆ. ನಿಯಾಸಿನ್ ಕ್ಯಾಲ್ಶಿಯಮ್ 3% ಇದೆ. ಐರನ್ 0.1%, ಮೆಗ್ನೀಷಿಯಮ್ 1%, ಫಾಸ್ಫರಸ್ 1%, ಪೊಟ್ಯಾಷಿಯಮ್ 20% ಇದೆ. ಆಗಲೇ ನಾನು ಹೇಳಿದೆ ಅಲ್ವಾ, ಪೊಟ್ಯಾಷಿಯಮ್ ಇದೆ. ಆ ಪೊಟ್ಯಾಷಿಯಮ್ಮು ನಮ್ಮನ್ನ ಬ್ಲಡ್ ಪ್ರೆಷರ್ನ ಲೋ ಮಾಡಿ ಅದು ನಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ನ ಹೆಲ್ತಿಯಾಗಿಡುತ್ತೆ ಅಂತ. ಸೋಡಿಯಮ್ಮು 0%, ಸಲ್ಫೇಟ್ 1.5% ಇದೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ವಾಟರ್ ಆ್ಯಪಲ್ ಗಿಡನ ನಾವ್ಯಾಕೆ ಮನೆ ಮುಂದೆ ಹಾಕೋಬಾರ್ದು? ಅದರಿಂದ ಲೋ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್, ಅಂದರೆ ನಾವೀಗ ಅದ್ರ ಜೊತೆನೇ ಏನು ಕೂತ್ಕೋಬೇಕು ಅಂತೇನಿಲ್ಲ. ಒಂದು ಸಲ ಗೊಬ್ಬರ ಹಾಕಬೇಕು, ಒಂದು ತಿಂಗ್ಳಿಗೆ ಒಂದು ಸಲ ಹುಳುಗೆ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಅದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಸಹ ಈ ಥರ ಮಾಡಿ ಮನೆ ಮುಂದೆನೇ ಒಂದು
ತುಂಬ ಚಿಕ್ಕದಾಗಿರೋಂಥ ತೋಟಗಾರಿಕೆನ ಮಾಡಿ ಹಣ್ಣನ್ನು ಬೆಳೆದು ನೀವು ತಿನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಅಂಥ ವಾಟರ್ ಆ್ಯಪಲ್ನ ಯಾರು ಮಿಸ್ ಮಾಡ್ಕೋತೀರಾ? ಯಾರೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಗಿಡನ ಹಾಕಿ ಮನೆ ಮುಂದೆ, ಅಂದರೆ ಬೇಗನೆ ಇಳುವರಿ ಸಿಗುತ್ತೆ, ಬೇಗನೆ ಹಣ್ಣುಗಳು ಬರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಈಗಿತ್ತು ಇವತ್ತಿನ ವ್ಲಾಗ್ ಅಂತೇಳಿ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಟರ್ ಆ್ಯಪಲ್ ಗಿಡದ ಬಗ್ಗೆ ಇನ್ಫಾರ್ಮೇಷನ್ನು ಕೊಟ್ಟಿರೋದು ನಿಮಗೆ ಖುಷಿ ಆಯಿತು ಅಂತ ಅನ್ಕೋತೀನಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್